ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಆಶಾ ಕಿರಣ ಅಂಧ ಮಕ್ಕಳ ಜೊತೆ ಹುಟ್ಟುಹಬ್ಬ ಆಚರಿಸಿದ ಯುವ ಮುಖಂಡ ಬೀರಪ್ಪನಹಳ್ಳಿ ನಾಗೇಶ್. ಆಶಾ ಕಿರಣದಲ್ಲಿ ಮಾನವೀಯತೆ. ಯುವ ಮುಖಂಡ ಬೀರಪ್ಪನಹಳ್ಳಿ ನಾಗೇಶ್ ಅವರು ತಮ್ಮ ಹುಟ್ಟುಹಬ್ಬವನ್ನು ವೈಭವದಿಂದ ಆಚರಿಸುವ ಬದಲು ಸಮಾಜಮುಖಿ ಕಾರ್ಯದ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು. ನಗರದ ಆಶಾ ಕಿರಣ ಅಂಧ ಮಕ್ಕಳ ಶಾಲೆಗೆ ಭೇಟಿ ನೀಡಿ ಅವರು ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ಬಳಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಶುಭಾಶಯಗಳನ್ನು ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಾಗೇಶ್ ಅವರು, ಸಮಾಜದ ಪ್ರತಿಯೊಬ್ಬರೂ ತಮ್ಮ ವಿಶೇಷ ದಿನಗಳನ್ನು ಅಗತ್ಯವಿರುವವರೊಂದಿಗೆ ಹಂಚಿಕೊಂಡರೆ ಅದರ ಸಂತೋಷ ಮತ್ತಷ್ಟು ಹೆಚ್ಚುತ್ತದೆ. ಮಕ್ಕಳ ಮುಖದಲ್ಲಿ ಮೂಡಿದ ನಗು ತಮ್ಮ ಹುಟ್ಟುಹಬ್ಬಕ್ಕೆ ಸಿಕ್ಕ ಅತ್ಯುತ್ತಮ ಉಡುಗೊರೆ ಎಂದು ಹೇಳಿದರು. ಶಾಲೆಯ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ನಾಗೇಶ್ ಅವರ ಈ ಸಮಾಜಮುಖಿ ಕಾರ್ಯವನ್ನು ಶ್ಲಾಘಿಸಿ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿ, ದೇವಪ್ಪ, ರುಕ್ಮಿಣಿಯಮ್ಮ, ರವಿ, ಚಿಕ್ಕದಾಸೇನಹಳ್ಳಿ ರಮೇಶ್, ಅಂಬರೀಶ್ ಹಾಗೂ ನಾಗೇಶ್ ರವರ ಸ್ನೇಹಿತರು, ಬೆಂಬಲಿಗರು ಹಾಗೂ ಶಾಲೆಯ ಸಿಬ್ಬಂದಿ ಉಪಸ್ಥಿತರಿದ್ದರು. ನಮ್ಮ ಇನ್ಫಾರ್ಮೇಷನ್ ಟೆಕ್ನಾಲಜಿ ಹೆಡ್ ಆದ ಮಿಸ್ಟರ್ ನಾಗೇಶ್ ಇವತ್ತು ಹುಟ್ಟಿದಬ್ಬನ ಇವತ್ತು ಅಂಧ ಮಕ್ಕಳ ಜೊತೆ ಸೆಲೆಬ್ರೇಷನ್ ಮಾಡಬೇಕು ಅಂತ ಅವರ ಕೋರಿಕೆ. ಅದರಂತೆ ನಾವೆಲ್ಲರೂ ಬಂದು ಎಲ್ಲ ಟೀಮ್ ಆಗಿ ಬಂದು ಇಲ್ಲಿ ಅಂಧ ಮಕ್ಕಳ ಜೊತೆ ಅವ್ರ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತೀವಿ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ಡೇ ಬಾಯ್. ಓಕೆ, ಆಲ್ ದ ಬೆಸ್ಟ್. ಇದೇ ಥರ ಕಾರ್ಯಕ್ರಮಗಳು ಎಲ್ಲರೂ ಮಾಡ್ತಾ ಇರಬೇಕು ಅಂತ ನನ್ನ ಅವರಿಗೆ ನಮಸ್ಕಾರ. ಇಷ್ಟೊಂದು ಸರಳವಾಗಿ ಆಚರಣೆ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿದ್ರೆ, ಈಗ ಅದ್ಧೂರಿಯಾಗಿ ನಾವು ಆಚರಣೆ ಮಾಡಿಕೊಂಡ್ರೆ ಅದು ಅಷ್ಟು ಇದು ಅನಿಸೋದಿಲ್ಲ. ಸರಳವಾಗಿ ಈ ಮಕ್ಕಳ ಜೊತೆ ಕೂತು ಆ ಮಕ್ಕಳ ಜೊತೆ ಬೆರೆತು ಆ ಮಕ್ಕಳ ಜೊತೆ ಎಲ್ಲ ನೋಡಿದಾಗ ನಮಗೂ ಒಂಥರ ಖುಷಿ. ಈಗ ಒಂಥರ ಹೆಂಗೆ ಅಂತ ಹೇಳಿದ್ರೆ, ನಮಗೂ ಒಂಥರ ಈ ಬರ್ತ್ಡೇ ಇಲ್ಲಿಗೆ ಬಂದು ಇಲ್ಲಿನ ವಾತಾವರಣ ನೋಡಿ ಇಲ್ಲಿನ ಕೆಲವೊಂದು ಸಮಸ್ಯೆಗಳೆಲ್ಲ ನಾವು ಪರಿಗಣಿಸಿದ್ದೀವಿ. ಇಲ್ಲಿನೂ ಸ್ವಲ್ಪ ಅಪ್ಗ್ರೇಡೇಷನ್ ಎಲ್ಲ ಮಾಡಲಿಕ್ಕಿದೆ, ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಸರ್, ಬರ್ತಡೇ ಅಂದರೆ ದಿನ ವಿಶೇಷ ಏನು ಅಂದರೆ 29 ವರ್ಷ ಕಂಪ್ಲೀಟ್ ಆಗಿ 30ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ನಮ್ಮ ನಾಗೇಶ್ ಅವರು. ತುಂಬ ಹುಟ್ಟುಹಬ್ಬದ ಶುಭಾಶಯಗಳು. ಅದೇ ಥರ ಇಲ್ಲಿನ ಅಂಧ ಮಕ್ಕಳ ಆಶಾ ಶಾಲೆಗೆ ಬಂದು ತುಂಬ ಖುಷಿ ಆಗ್ತಾಯಿದೆ ನಮಗೆ ನೋಡಿ. ಇಲ್ಲಿ ವಾತಾವರಣ, ಮಕ್ಕಳದು ಇದು ನೋಡಿ 29 ವರ್ಷದವರೆಗೂ ಇಂಥ ಮಕ್ಕಳನ್ನ ಎಲ್ಲಿ ನೋಡಿಲ್ಲ ನಾವು ಶಿಡ್ಲಘಟ್ಟ ತಾಲೂಕಲ್ಲಿ. ಇದೇ ಫಸ್ಟ್ ನಮ್ಮ ನಾಗೇಶ್ ಸೆಲೆಕ್ಟ್ ಮಾಡಿರೋದು ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಈ ಮಕ್ಕಳ ಜೊತೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾರೆ. ಇದೇ ಥರ ವರ್ಷನೂ ಇನ್ನೂ ಮುಂದೆ ಚೆನ್ನಾಗಿ ಮಾಡಬೇಕು. ಮುಂದಿನ ವರ್ಷ ನಾಗೇಶ್ ಅವರಿಗೆ ಅಂತ ಶುಭಾಶಯಗಳು ಹೇಳ್ತಾ ಇದ್ದೀವಿ. ಹುಟ್ಟುಹಬ್ಬದ ಮೊದಲನೇದಾಗಿ ನಮ್ಮ ನಾಗೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ನಾಗೇಶ್ ಇವತ್ತು ತುಂಬ ಒಳ್ಳೆಯ ಕಾರ್ಯ ಅರೇಂಜ್ ಮಾಡಿದ್ದಾರೆ. ಇಂಥ ಒಳ್ಳೆಯ ಮನಸ್ಸು ಎಲ್ಲರಲ್ಲೂ ದೇವರು ಕೊಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾಕಂದರೆ ನಮಗೆಲ್ಲ ಕೊಟ್ಟಿದ್ದಾರೆ, ಎಲ್ಲ ದೇವರು ನಮ್ಗೆ ಏನೇನು ಬೇಕೋ, ಮನುಷ್ಯನಿಗೆ ಏನೇನು ಕೊಡಬೇಕು ಅದೆಲ್ಲ ಕೊಟ್ಟಿದ್ದಾರೆ. ಈ ಮಕ್ಕಳಿಗೆ ಕೆಲವೊಂದು ಕೊಡದೆ ಕೊಟ್ಟಿಲ್ಲ. ಅವ್ರ ಜೊತೆ ನಮ್ಮ ಖುಷಿನ ಹಂಚ್ಕೊಂಡು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ತುಂಬ ಗ್ರೇಟು. ಇದನ್ನೇ ಗ್ರೇಟ್ ಜಾಬ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ನಾಗೇಶ್. ಆಮೇಲೆ ಮಕ್ಕಳಿಗೆಲ್ಲ ಒಳ್ಳೇದಾಗಲಿ. ಇಲ್ಲಿ ಅವ್ರ ಜೊತೆ ಈ ಸ್ಟಾಫ್ ಏನಿದ್ದಾರೆ ಕೆಲಸ ಮಾಡೋದು ಅವ್ರಿಗೂ ಒಳ್ಳೇದಾಗಲಿ. ಇವತ್ತು ನನ್ನ 30ನೇ ಹುಟ್ಟುಹಬ್ಬದ ಪ್ರಯುಕ್ತ ಶಿಡ್ಲಘಟ್ಟ ತಾಲೂಕಿನಲ್ಲಿ ಅಂಧ ಮಕ್ಕಳ ಶಾಲೆಯಲ್ಲಿ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದೇನೆ. ಇದಕ್ಕೆ ಮುಖ್ಯ ಕಾರಣ, ದೊಡ್ಡವರು ಹೇಳ್ತಾರೆ, ಅಂಧ ಮಕ್ಕಳಿಗೆ ಸಹಾಯ ಮಾಡಿದ್ರೆ ಡೈರೆಕ್ಟಾಗಿ ನೀವು ದೇವರಿಗೆ ಸಹಾಯ ಮಾಡ್ದಂಗೆ, ದೇವರಿಗೆ ನೀವು ಸಹಾಯ ಮಾಡ್ದಂಗೆ, ಸೇವೆ ಮಾಡ್ದಂಗೆ ಅಂತ ದೊಡ್ಡವರು ಹೇಳ್ತಾರೆ. ಸೊ ಅದನ್ನು ನಾನು ತಲೆಯಲ್ಲಿ ಇಟ್ಕೊಂಡು ಇವತ್ತು ಇಲ್ಲಿರುವಂತಹ ಅಂಧ ಮಕ್ಕಳಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡೋಕ್ಕೆ ಬಂದಿದ್ದೀನಿ. ಓಕೆ, ನಾನು ಇಲ್ಲಿ ಓಡಾಡಿದಾಗ ಈ ಮಕ್ಕಳು ನನಗೆ ಅವಾಗವಾಗ ಕಾಣಿಸ್ತಾ ಇದ್ದರು. ನನ್ನ ಹುಟ್ಟುಹಬ್ಬವನ್ನು ನಾನು ಹಿಂದಿನ ವರ್ಷಗಳಲ್ಲಿ ಬೇರೆ ಕಡೆ ಬೆಂಗಳೂರಲ್ಲಿ ಕೆಲವು ಆಶ್ರಮಗಳಿಗೆ, ಇಲ್ಲಿ ಶಿಡ್ಲಘಟ್ಟ ತಾಲೂಕಲ್ಲಿ ಒಂದು ಸ್ಕೂಲ್ಗೆಲ್ಲ ನಾನು ಸೇವೆ ಮಾಡ್ತಾಯಿದ್ದೆ. ಆದರೆ ಇವತ್ತು ಇಲ್ಲಿರುವಂತಹ ಶಿಡ್ಲಘಟ್ಟ ತಾಲೂಕಿನಲ್ಲಿರುವಂತಹ ಇಲ್ಲಿ ಅಂಧ ಮಕ್ಕಳಿಗೆ ಮಾಡ್ತಾ ಇದ್ದಕ್ಕೆ ನನಗೆ ಬಹಳ ಖುಷಿ ಆಗ್ತಾಯಿದೆ.
ಬಹಳ ಹೆಮ್ಮೆ ಅನಿಸ್ತಾ ಇದೆ. ಇದೇ ರೀತಿ ಎಲ್ಲರೂ ತಮ್ಮ ತಮ್ಮ ಹುಟ್ಟುಹಬ್ಬವನ್ನು ನಮ್ಮ ನರಸಿಂಹಮೂರ್ತಿಯವ್ರು ಹೇಳ್ದಂಗೆ ಬೇರೆ ಕಡೆ ಗೋವಾ ಅಂತೆ ಮೋಜು ಮಸ್ತಿ ಮಾಡ್ಕೊಂಡು ಮಾಡ್ತಾರೆ. ಆದರೆ ಇಂತಹ ಮಕ್ಕಳಿಗೆ ಮಾಡಿದ್ರೆ ತುಂಬ ಉಪಯೋಗ ಆಗ್ತದೆ. ಅವ್ರಿಗೆ ಒಂಥರ ನಮ್ಮ ಕೈಲಾದ ಸೇವೆ ಮಾಡಿದ್ರೆ ಅವ್ರಿಗೂ ಒಳ್ಳೆ ಉಪಯೋಗ ಆಗ್ತದೆ, ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಲ್ಲಿಗೆ ಬಂದಿರುವಂತಹ ನಮ್ಮ ಬಿರುಪನಹಳ್ಳಿ ಗೌಡ್ನವ್ರು, ನರಸಿಂಹಮೂರ್ತಿಯವರು, ದ್ಯಾವಣ್ಣವರು, ರೇವಣ್ಣವರು, ಹಾಗೆ ನಮ್ಮ ತಾಯಿಯವರಂಥ ರುಕ್ಮಣಮ್ಮ ಅವರು, ರಮೇಶ್ ಮತ್ತು ಅಂಬರೀಷು ಮತ್ತು ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾಗೂ ಮಾಧ್ಯಮ ಮಿತ್ರರು ಬಂದಿದ್ದಾರೆ, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಪ್ರೇರಣೆ ಯಾರು ಅಂದರೆ ಇವತ್ತು ನಮ್ಮ ಚಿಕ್ಕಪ್ಪ ಅವರು ಬಿರುಪನಹಳ್ಳಿ ನರಸಿಂಹಮೂರ್ತಿ ಅಣ್ಣವರಿದ್ದಾರಲ್ಲ, ಇವರು ನಮಗೆ ಪ್ರೇರಣೆ. ಯಾಕಂದರೆ ಇವರು ಕಷ್ಟ ಸುಖ ಏನು ಅಂತ ಇವ್ರಿಗೂ ಗೊತ್ತಿದೆ. ಇವರು ಇವಾಗ ಒಂದು ಮಟ್ಟದಲ್ಲಿ ನಿಂತ್ಕೊಂಡು ಅವರು ಕೈಲಾದಷ್ಟು ಸಹಾಯ ಮಾಡ್ತಾಯಿದ್ದಾರೆ. ನಾವು ಅವರಿಗೆ ಒಂದು ಕೈ ಜೋಡಿಸಿದ್ದೀವಿ. ಅದೇ ರೀತಿ ಅವರು ಮಾಡ್ತಾ ಇರುವಂತಹ ಸಹಾಯಕ್ಕೆ ನಾವು ಅವರ ಪ್ರೇರಣೆ ತಗೊಂಡು ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ. ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲೇ ಅಂತ ನಾವು ಸಹಾಯ ಮಾಡ್ತಾಯಿದ್ದೀವಿ.